ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ. ಈ ಹಬ್ಬ ಅನ್ನೋದು ಎಲ್ರಿಗೂ ಖುಷಿ ಕೊಡುವಂಥದ್ದು. ನನ್ನ ಮಗನಿಗೆ ಹಬ್ಬದ ಊಟ ಅಂದ್ರೆ ಬಲು ಇಷ್ಟ. ನನ್ನ ಕೈಯಾರೆ ಅವನಿಗೆ ಸಿಹಿ ಊಟ ತಿನ್ನಿಸ್ತೀನಿ. ಬಾ ಮಗ, ಊಟ ತಿನ್ನು ಆನು. ಹಲೋ ಸರ್. ಪಾಪಿ ಪಾಕಿಸ್ತಾನಿಗಳು ಮೋಸದಿಂದ ನಮ್ಮ ಭಾರತದ ಕಾರ್ಗಿಲ್ ಪ್ರದೇಶಕ್ಕೆ ನುಸುಳಿದ್ದಾರೆ. ತಕ್ಷಣವೇ ಯುದ್ಧ ಭೂಮಿಗೆ ಹೊರಟು ಬನ್ನಿ. ಓವರ್. ಓವರ್ ಸರ್. ಏನಾಯ್ತು ಅಕ್ಕಂದ? ಸಿಹಿ ತಿನ್ನೋ? ಬೇಡಪ್ಪ, ಭಾರತ ಮಾತೆಗೆ ಕಂಟಕ ಬಂದಿದೆ. ಇದು ಸಿಹಿ ತಿನ್ನೋ ಸಮಯವಲ್ಲ. ತಕ್ಷಣ ನಾನು ಕಾರ್ಗಿಲ್ ಪ್ರದೇಶಕ್ಕೆ ಹೊರಡಬೇಕು. ಏನ್ರಿ, ಊಟ ಮಾಡ್ಕೊಂಡೋಗ್ರಿ. ಅಮ್ಮನ ಕೈ ತುತ್ತಾದ್ರೂ ತಿನ್ರಿ. ಹೆತ್ತ ತಾಯಿಯಷ್ಟೇ ನಮ್ಮನ್ನು ಹೊತ್ತ ಈ ತಾಯಿ ಮಾತೃಭೂಮಿ. ಈ ಮಾತೃಭೂಮಿಯ ರಕ್ಷಣೆ ಈಗ ಬಹಳ ಮುಖ್ಯ. ನಾನು ತುರ್ತಾಗಿ ಹೊರಡಬೇಕು ಸುಮಾ. ಅಪ್ಪ, ನಾನು ಬರ್ತೀನಿ. ಆ ಪಾಪಿಗಳನ್ನ ಪಟಾಕಿ ಪಿಸ್ತೂಲ್ನಿಂದ ಡಿಶುಮ್ ಡಿಶುಮ್ ಅಂತ ಸುಟ್ಟಾಕ್ತೀನಿ ನಾನು. ಈಗ ಬೇಡ ಮಕ್ಕಳ. ದೊಡ್ಡವರಾದ್ಮೇಲೆ ನೀವು ಸೈನ್ಯಕ್ಕೆ ಸೇರ್ಬೇಕು. ನಮ್ಮ ಪ್ರಾಣ ಕೊಟ್ಟಾದ್ರೂ ದೇಶ ರಕ್ಷಿಸಬೇಕು. ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗೋದೆ ಚಲದಿ ಹೋರಾಡೋನು. ಭಯ ಯಾಕೆ ಜಯಾನಂ ತಾಯ್ ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ. ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಓ ವಿಕ್ರಮ್ ಬಾತ್ರಾ, ಒರೇ ಶೇಷ, ಈ ಕಾಶ್ಮೀರ್ ಕಾರ್ಗಿಲ್ ನೀವೇ ತಗೊಳ್ಳಿ. ಆದ್ರೆ ನಿಮ್ಮ ಮಾಧುರಿ ದೀಕ್ಷಿತ್ ಅನ್ನ ನಮಗೆ ಕೊಡಿ. ತಗೋ. ಮಾಧುರಿ ದೀಕ್ಷಿತ್ ಇಲ್ಲ, ಕಾರ್ಗಿಲ್ ಕೊಡಲ್ಲ. ಶೇಷ, ನಿನ್ನ ಸುತ್ತಲೂ ಶತ್ರುಗಳಿದ್ದಾರೆ. ತಪ್ಪಿಸಿಕೊಂಡು ಹಿಂದಕ್ಕೆ ಬಂದು ಬಿಡಿ. ನೋಸ ಎ ದಿಲ್ ಮಾಂಗೆ ಮೋರ್. ಎಂದಿಗೂ ಶತ್ರುಗಳಿಗೆ ಬೆನ್ನು ತೋರಿಸೋದಿಲ್ಲ. ಪೂರಾ ಕಾರ್ಗಿಲ್ ವಶಪಡಿಸಿಕೊಳ್ಳೋವರೆಗೂ ನಮ್ಮ ಗುರಿ ಮುಂದಿದೆ. ನಾವಿನ್ನು ಮುನ್ನುಗ್ತೀವಿ. ಹಲೋ ಸುಭಾಷ್, ಕ್ಯಾಪ್ಟನ್ ಸತೀಶ್ ನೋಡು, ನೀನು ತುಂಬಾ ಡೇಂಜರಸ್ ಪ್ಲೇಸ್ ಅಲ್ಲಿ ಇದೆಯಾ. ಡೋಂಟ್ ಕಂಟಿನ್ಯೂ ದೇರ್. ಕಮ್ ಬ್ಯಾಕ್ ಅರೌಂಡ್ 3 kilometers. ಕ್ವಿಕ್. ಓವರ್. ಡೋಂಟ್ ವರಿ ಸರ್, ವಿ ಆರ್ ಸೇಫ್. 8 5 3. ಅವರ ಸೈನಿಕರು ಚಿತ್ರವಾಗ್ತಿದೆ ಸರ್. ನಮ್ಮ ನವೀನ್ ಗುರಿ ಇಟ್ಟು ಹಾಕಿದ ಯಾವ ಬಾಂಬ್ಗಳು ಮಿಸ್ ಆಗ್ತಿಲ್ಲ ಸರ್. ಅವ್ರು ಫೈಟ್ ಮಾಡ್ತಾ ಇರೋ ಪ್ರತಿಯೊಂದು ಗುಂಡು ವೈರಿಗಳ ಗುಂಡಿಗೆಲ್ಲ ಚಿತ್ರ ಮಾಡ್ತಿಲ್ಲ ಸರ್. ಗುಡ್. ಕಿವಿಡ ಸುಭಾಷ್, ನವೀನ್, ನಿಜವಾಗಿ ನೀವು ಭಾರತಾಂಬೆಯ ಸುಪುತ್ರರೇ ಸರಿ. ಓವರ್. ಸರ್, ವಿ ಆರ್ ಲ್ಯಾಂಡಿಂಗ್ ಅಟ್ ಟೈಗರ್ ಹಿಲ್ ಸರ್. ನಮ್ಮ ಲ್ಯಾಂಡ್ ಆರ್ಮಿ ಕೂಡ ಟೈಗರ್ ಹಿಲ್ ಸುತ್ತುವರೆದಿದೆ ಸರ್. ಆ ಪಾಕಿಸ್ತಾನದ ಯಾವ ನಾಯಿಗೂ ಈ ಟೈಗರ್ ಹಿಲ್ ಅಲ್ಲಿ ಇಲ್ಲ ಸರ್. ಈಗ ಪ್ರತಿಯೊಂದು ಭಾಗವನ್ನು ನಮ್ಮ ವಶ ಆಗಿದೆ ಸರ್. ರಣ 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 ಕಲಿಯೋ, ಯುದ್ಧ ಭೂಮಿಯೇನೆ ಇವ ಕಡೆಯೋ. ಧಗ 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 ಉರಿಯೋ, ಸೂರ್ಯನ್ನೇ ಸುಡ ಉಸಿರೋ. ರಣ ರಣ ಕಲಿ ರಣ ಕಲಿಯೋ, ಇಡೀ ದೇಶವೇನೆ ನಿನ್ನ ಮನೆಯೋ. ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು. ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ, ಓ ಬಲಿದಾನ
ವಂದೇ ಮಾತರಂ, ವಂದೇ ಮಾತರಂ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೇಕು. ವಂದೇ ಮಾತರಂ ಎಂದು ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಮಗಳೇ, ದುಃಖಿಸಬೇಡ. ನನ್ನ ಮಗ ಭಾರತ ಮಾತೆಯ ರಕ್ಷಣೆಗಾಗಿ ವೀರ ಮರಣವನ್ನಪ್ಪಿದ್ದಾನೆ. ಇದಕ್ಕೆ ನಾವು ಹೆಮ್ಮೆ ಪಡೋಣ. ಇದೇ ರೀತಿ ಸಾವಿರಾರು ಯುವಕರು ಸೈನ್ಯಕ್ಕೆ ಸೇರಲಿ, ಭಾರತ ಮಾತೆಯ ರಕ್ಷಣೆಗೆ ಸಂಕಲ್ಪ ಕೊಡಲಿ. ನಮ್ಮ ದೇಶ ಉಳಿಯಬೇಕಾದರೆ ಪ್ರತಿಯೊಬ್ಬ ಭಾರತೀಯನ ದೇಹವೇ ದೇಶವಾಗಬೇಕು, ರಕ್ತವೇ ಸಂಸ್ಕೃತಿಯಾಗಿ ಹರಿಯಬೇಕು, ನರನಾಡಿಗಳಲ್ಲಿ ಇತಿಹಾಸ ಮಿಡಿಯಬೇಕು, ನಮ್ಮ ಎಲುಬುಗಳಲ್ಲಿ ಏಕತೆಯು ಮೆರೆಯಬೇಕು, ನಮ್ಮ ಮಾಂಸ ಖಂಡಗಳಲ್ಲಿ ಸ್ವಾಭಿಮಾನ ಉಕ್ಕಬೇಕು. ಪ್ರತಿಯೊಬ್ಬ ಭಾರತೀಯನಲ್ಲೂ ಯೋಧರಲ್ಲಿನ ಪ್ರಜ್ಞೆ ಬರಬೇಕು.